ಹಲೋ, ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ? ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ನೀವೆಲ್ಲರೂ ಸಂತೋಷವಾಗಿರ್ಬೇಕು. ನೀವೆಲ್ಲರೂ ದೀರ್ಘಾಯುಷ್ಯವನ್ನು ಹೊಂದಿಕೊಂಡು ದೇವರ ಆಶೀರ್ವಾದದಲ್ಲಿ ಸಮೃದ್ಧಿಯಾಗಿ ನೀವು ಜೀವಿಸಿ ನೀತಿವಂತರಾಗಿ ಆ ನಿತ್ಯ ರಾಜ್ಯವನ್ನು ಹೊಂದಬೇಕೆಂದು ಹೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಇವತ್ತು ಯಾರಲ್ಲಿ ಹೊಸದಾಗಿ ನೋಡ್ತಾ ಇದ್ದೀರೋ ನಿಮ್ಮನ್ನು ದೇವರು ಕೂಡ ಇವತ್ತು ಆತನು ಮಾತನಾಡೋ ಪ್ರತಿ ಮಾತಿನಿಂದ ನಿಮ್ಮನ್ನು ಆಶೀರ್ವದಿಸಿ ಪ್ರತಿನಿತ್ಯವೂ ನೋಡುವಂತೆಯೂ ಮತ್ತೆ ಹಾಗೆ ನೀವು ಇತರರಿಗೆ ಅದನ್ನು ನೋಡಿಸುವಂತೆಯೂ ಅದನ್ನು ಶೇರ್ ಮಾಡುವಂತೆಯೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ನೋಡುವ ಪ್ರತಿಯೊಬ್ಬರಿಗೂ ಕುಟುಂಬವಾಗಿ ನಾನು ಪ್ರಾರ್ಥಿಸುವನಾಗಿದೆ ನಿಮಗಾಗಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಈ ದಿನ ಕೊಟ್ಟಂತ ಜೀವಳ ಮಾತನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿರುವಂತ ಕೀರ್ತನೆ ಎಂಬ ಪುಸ್ತಕ, ಅದರಲ್ಲಿ 143ನೇ ಕೀರ್ತನೆ, ಅದರಲ್ಲಿ ಒಂದು 8ನೇ ವಚನದಲ್ಲಿ ವಚನ ಹೀಗೆ ಹೇಳುತ್ತದೆ: ಒತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸವಿಟ್ಟಿದ್ದೇನೆ. ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸು ನಿನ್ನಲ್ಲಿ ಇಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ ಹೇಳೋಣ. ಇಲ್ಲಿ ಮನುಷ್ಯನು 2 ವಿಷಯ, ದೇವರು 2 ವಿಷಯ. ನೋಡ್ರಿ, ದೇವರ 2 ವಿಷಯ ಏನಂದ್ರೆ, ಮೊದಲನೇದಾಗ ಆತನ ಕೃಪೆ, ಎರಡನೇದು ಆತನ ಮಾರ್ಗ. ಆದ್ರೆ ಮನುಷ್ಯನಲ್ಲಿರುವಂತ 2 ವಿಷಯ, ಮೊದಲು ಆತನ ಮೇಲೆ ಇಟ್ಟಂತ ಭರವಸೆ, ಮತ್ತೆ ತಿರುಗಿ ಆತನಲ್ಲಿ ಇಟ್ಟಂತ ಮನಸ್ಸು. ಅಂದ್ರೆ ಇವತ್ತು ದೇವರ ಕೃಪೆ ಹೊಂದಬೇಕಂದ್ರೆ ದೇವರಲ್ಲಿ ಭರವಸೆ ಇಡಬೇಕು. ಹಾಗೆ ಆತನ ಒಳ್ಳೆ ಮಾರ್ಗದಲ್ಲಿ ನಾವು ಈ ಲೋಕದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾವು ಹೋಗ್ಬೇಕಂದ್ರೆ ದೇವರಲ್ಲಿ ನಮ್ಮ ಮನಸ್ಸು ಇಡಬೇಕು. ನಮ್ಮ ಮನಸ್ಸು ಎಲ್ಲೆಲ್ಲಿ ಇಟ್ಟು ಭರವಸೆ ಯಾವುದಾದ್ರ ಮೇಲೆ ಇಟ್ಕೊಂಡು ದೇವ್ರ ಕೃಪೆ ಹೊಂದಿಕೊಳ್ಳೋದಕ್ಕೆ, ದೇವ್ರ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಅದಕ್ಕೆ ಎಷ್ಟೋ ಜನ ಕೃಪೆ ಇಲ್ಲದೆ, ದೇವರ ಆಶೀರ್ವಾದಗಳಿಲ್ಲದೆ, ದೇವರ ಸತತವುಳ್ಳ ಮಾರ್ಗವಿಲ್ಲದೆ ಇವತ್ತು ಎಷ್ಟೋ ಜನ ನೋಡೋ ಜನರಿಗೆ ಮಾತ್ರನೇ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಆದ್ರೆ ಅವರ ಆತ್ಮ ತುಂಬಾ ನಷ್ಟವಾಗಿ ಅನುಭವಿಸ್ತಾ ಇದೆ. ಆದ್ರೆ ನಾನು ಇವತ್ತು ಹೊಸದಾಗಿ ನೋಡುತ್ತಿರುವ ಇಷ್ಟು ದಿನಗಳು ನೋಡುತ್ತಿರುವ ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರಲ್ಲಿರುವ 2 ವಿಷಯಗಳನ್ನ ಹೊಂದಿಕೊಳ್ಳಬೇಕಂದ್ರೆ 2 ವಿಷಯಗಳಲ್ಲಿ ನಾವು ಜೀವಿಸಬೇಕಾಗಿದೆ. ಮೊದಲನೇದು, ಉದಯ ಕಾಲದಲ್ಲಿ ಎದ್ದಿದ್ದೆ ದೇವರ ಕೃಪೆಯನ್ನು ಭರವಸೆ ಇಟ್ಟು ಕೇಳುವುದು. ಖಂಡಿತ ಈ ದಿನ ನಾನು ಬೆಳಿಗ್ಗೆ ಎದ್ದು ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ಏಸಪ್ಪ, ನನಗೆ ಇವತ್ತು ಈ ಉದಯ ಕಾಲದಲ್ಲಿ ಜೀವಂತವಾಗಿ ಎದ್ದಿಸಕ್ಕಾಗಿ ಸ್ತೋತ್ರಪ್ಪ ನಿನಗೆ. ಇವತ್ತು ನಾನು ಏನ್ ಕಾರ್ಯಗಳು ಹೋಗ್ತಿದ್ದೇನೆ ಅದ್ರ ಮೇಲೆ ನಿನ್ ಕೃಪೆ ಇಟ್ಟು ನನಗೆ ಅದನ್ನು ಹೊಂದಿಕೊಳ್ಳುವಂತೆ ಕೃಪೆ ಮಾಡಿ ನಡೆಸಂದೆ ಹೇಳಿ, ಅದ್ರಲ್ಲಿ ನಾನು ಭರವಸೆ ಇಟ್ಟಿದ್ದೀನಪ್ಪ ಅಂತ ಹೇಳಿ ನಾವು ದೇವರಲ್ಲಿ ಆ ಭರವಸೆ ಇಟ್ಟು ಮಾತನಾಡುವಾಗ ಖಂಡಿತ ದೇವರ ಕೃಪೆ ನಮ್ಮಲ್ಲಿ ಇರುವಂತದ್ದಾಗಿರುತ್ತದೆ. ಹಾಗೆ ಆ ದಿನ ಕೃಪೆ ಮಾತ್ರ ಹೊಂದಿಕೊಳ್ಳೋದಲ್ಲ, ಹಾಗೆ ಸ್ವಾಮಿ ನಾನು ಹೋಗ್ತಿರುವ ಮಾರ್ಗ ಒಳ್ಳೆಯ ಮಾರ್ಗ, ಅಂದ್ರೆ ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸು, ಯಾಕೆಂದ್ರೆ ನನ್ನ ಮನಸ್ಸು ನಿನ್ನಲ್ಲೇ ಇಟ್ಟಿರುವುದರಿಂದ ನಿನ್ನ ಮಾರ್ಗದಲ್ಲೇ ನಾನು ಹೋಗ್ಬೇಕು ಎಂಬುದಾಗಿ. ಅದಕ್ಕೆ ದೇವರ ಹತ್ರ ನಾವು ಈ ರೀತಿಯಲ್ಲಿ ಪ್ರಾರ್ಥಿಸುವಾಗ ದೇವರು ತನ್ನ ಕೃಪೆಯಿಂದ ನನ್ನನ್ನು ತುಂಬಿಸಿ ಆತನ ಒಳ್ಳೆಯ ಮಾರ್ಗದಿಂದ ನಮ್ಮನ್ನು ಏನ್ ಮಾಡ್ತಾನೆ, ಯಾರಿಂದ ನಿಂದೆಗೆ ಅವಮಾನಕ್ಕೆ ಒಳಪಡಿಸದಂತೆ, ಕಷ್ಟಕ್ಕೆ ಒಳಪಡಿಸದಂತೆ, ಗೌರವತೆ ಘನತೆಗಳಿಂದ ನಮ್ಮನ್ನು ತುಂಬಿಸುವುದಕ್ಕೆ, ಆತನು ನಮ್ಮನ್ನು ನಡೆಸುವುದಕ್ಕೆ ಶಕ್ತನಾಗಿರ್ತಾನೆ. ಅದಕ್ಕೆ ನೋಡುವ ಪ್ರತಿಯೊಬ್ಬರೇ, ಇವತ್ತು ಹೊಸದಾಗಿ ನೋಡುವವರು ಯಾರೇ ಇದ್ರೆ ದಯಮಾಡಿ ಹೇಳುತ್ತೇನೆ, ದೇವರ ಮೇಲೆ ಭರವಸೆ ಇಟ್ಟು ಉದಯ ಕಾಲದಲ್ಲೇ ದೇವರ ಕೃಪೆಗಾಗಿ ಕೈ ಎತ್ತಿರಿ. ಹಾಗೆ ಅಪ್ಪ ನೀನು ಒಳ್ಳೆ ಮಾರ್ಗದಲ್ಲಿ ನಾನು ನಡೆಸಿ, ಇಷ್ಟು ದಿನ ಕೆಟ್ಟ ಮಾರ್ಗಗಳಲ್ಲಿ ನಾನು ನಡೆದಿರ್ಬೋದು, ಅದನ್ನೆಲ್ಲ ತೆಗೆದುಹಾಕಿ ನಿನ್ನ ಮಾರ್ಗದಲ್ಲಿ ನಾನು ನಡೆಸಪ್ಪ, ನಿನ್ನಲ್ಲೇ ನಾನು ಮನಸ್ಸಿಟ್ಬಿಟ್ಟಿದ್ದೀನಿ ಅಂದ್ರೆ ಖಂಡಿತ ದೇವರು ಇವತ್ತು ಆತನ ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತಾ ನಿನ್ನ ಒಳ್ಳೆ ಕೃಪೆಗಳಿಂದ ನಿನ್ನ ಕಷ್ಟ ಸಂಕಷ್ಟಗಳನ್ನು ಬಿಡಿಸಿ ನಡೆಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಾವು ನಂಬಿರುವ ದೇವರು ಭೂಮಿ ಆಕಾಶಗಳನ್ನುಂಟು ಮಾಡಿರುವ ದೇವರು. ಆತನು ಈ ಲೋಕದಲ್ಲಿ ಇರುವುದೆಲ್ಲವನ್ನೂ ಕೊಡುವುದಲ್ಲದೆ ಪರಲೋಕದಲ್ಲಿ ಕೂಡ ಆತನು ಸೃಷ್ಟಿ ಮಾಡಿದ ಪರಲೋಕ ಕೂಡ ದೇವರು ನಮಗೆ ಕೊಡುವನಾಗಿರ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹೀಗೆ ನಿಮ್ಮನ್ನು ದೇವರು ಹೆಚ್ಚಾದ್ರೂ ಆಶೀರ್ವದಿಸಿ ಪ್ರತಿದಿನ ಹೆಚ್ಚಿನ ಮಾತುಗಳಿಂದ ಆತನು ನಮ್ಮನ್ನು ತುಂಬಿಸಿ ನಮ್ಮನ್ನು ತೃಪ್ತಿಪಡಿಸಲಿ ಎಂದು ಹೇಳುತ್ತಾ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಇವತ್ತು ಮನುಷ್ಯರಲ್ಲಿ 2 ವಿಷಯ, ನಿನ್ನಲ್ಲಿ 2 ವಿಷಯಗಳನ್ನು ನಮಗೆ ತಿಳಿಸಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಕೃಪೆ ತುಂಬಿಸುವಾತನು, ಹಾಗೆ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸುವಾತ. ನಿನ್ನ ಮಾರ್ಗ ಒಳ್ಳೆಯದು, ನಿನ್ನ ಕೃಪೆ ಅದು ಸಂತೋಷವುಳ್ಳದ್ದು. ಹಾಗೆ ಕರ್ತನೆ, ನಾವು ಅದರಲ್ಲಿ ಭರವಸೆಯಿಟ್ಟವರಾಗಿ ನಾವು ಕರ್ತನೆ ಆ ಮಾರ್ಗದಲ್ಲಿ ಮನಸ್ಸಿಟ್ಟವರಾದ್ರೆ ಖಂಡಿತವಾಗಿ ನೀನು ನಡೆಸುವುದಕ್ಕೆ ಶಕ್ತನಾಗಿದೆಯಾ. ಅದಕ್ಕೆ ನೋಡುವರು ಪ್ರತಿಯೊಬ್ಬರೆಲ್ಲರೂ ನಿನ್ನ ಮೇಲೆ ಭರವಸೆ ಇಟ್ಟು ನಿನ್ನ ಕೃಪೆ ಹೊಂದಿಕೊಳ್ಳಲಿ, ನಿನ್ನಲ್ಲೇ ಮನಸ್ಸಿಟ್ಟು ಕರ್ತನೆ ಅವರು ನಿನ್ನ ಒಳ್ಳೆಯ ಮಾರ್ಗದಲ್ಲಿ ನಡೀಲಿ. ಎಲ್ಲರನ್ನ ಆಶೀರ್ವದಿಸು, ನನ್ನನ್ನು ಆಶೀರ್ವದಿಸು, ಎಲ್ಲಾರು ಕುಟುಂಬಗಳನ್ನು ಏರಳುವಾಗ ಆಶೀರ್ವದಿಸು. ಘನತೆ ಮಹಿಮೆ ನಿನಗೇ ಸಲ್ಲಿಸ್ತೀನಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನೋಡುವ ಪ್ರತಿಯೊಬ್ಬರಿಗೂ ಈ 2 ವಿಷಯಗಳು ಹೃದಯದಲ್ಲಿ ಇಟ್ಕೊಂಡು ಜೀವಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಗಾಡ್ ಬ್ಲೆಸ್ ಯು.